ಹರಿ ಓಂ. ಮೊನ್ನೆ ಅಲ್ಲಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ ಕಂಸನ ವಧೆ ಭಗವಂತ ಕೃಷ್ಣ ವೈಭವೋಪೇತದ ಆಗಿ ಮಾಡಿದ್ದಾನೆ. ನರಸಿಂಹ ಅವತಾರದಲ್ಲಿ ಹೇಗೆ ಹಿರಣ್ಯಕಶಿಪುವಿನ ಅವಸ್ಥೆ ಆಗಿತ್ತೋ ನರಸಿಂಹನ ಕೈಯಲ್ಲಿ, ಅದೇ ಥರ ಕಂಸನ ಅವಸ್ಥೆ ಆಯಿತು ಅಂತ ಹೇಳ್ತಾರೆ. ಸೊ ಕಂಸ ಹೆದರಿ ಸೊ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಓಡಾಡ್ತಾ ಕೃಷ್ಣನ ಕೈಗೆ ಸಿಗಬಾರ್ದು ಅಂತ ಏನೆಲ್ಲ ಮಾಡಿದ. ಸೊ ಏನು ಮಾಡಿದರೂ ಕೂಡ ಅವನ ತಲೆ ಕೂದಲನ್ನು ಎಳೆದು ಎತ್ತಿ ಅವನನ್ನು ಬಲಕೈಯಿಂದ ಅವನಿಗೆ ಬಾರಿಸಿದ ಹೊಡೆತಕ್ಕೆ ಅವನ ಒಂದೊಂದೇ ಜಾರಿ ಬಿತ್ತು, ಮುಕುಟ ಜಾರಿ ಬಿತ್ತು, ಕುಂಡಲಗಳು ಜಾರಿ ಬಿದ್ದುವು, ಕಿವಿಗಳಿಂದ ಆಭರಣಗಳು ಜಾರಿ ಬಿದ್ದುವು, ಅವನ ಉತ್ತರೀಯ ಆಮೇಲೆ ಪೀತಾಂಬರ ಎಲ್ಲ ಜಾರಿತು ಸೊಂಟದಿಂದ. ಸುಶೋಚ್ಯ ರೂಪ, ಶೋಚನೀಯ ಪರಿಸ್ಥಿತಿ ಆಯಿತು ಕಂಸಂದು. ಸುಶೋಚ್ಯ ರೂಪ ಕಂಸೋ ಬಭೂವ. ಕಂಸನ ಅವಸ್ಥೆ ಎಷ್ಟಾಯಿತು ಅಂತೇಳಿದರೆ ಬಹಳ ದಯನೀಯ ಪರಿಸ್ಥಿತಿಗೆ ಆಯಿತು ಅಂತೇಳಿದರೆ ಯಾವ ರೀತಿ ಅಂತೇಳಿದರೆ ನರಸಿಂಹ ಕರಾಗ ಸಂಸ್ಥಃ ಮಧ್ವರು. ಸೊ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ನರಸಿಂಹನ ಕೈಯಲ್ಲಿ ಹೇಗೆ ಹಿರಣ್ಯಕಶಿಪುವಿನ ಅವಸ್ಥೆ ಆಯಿತೋ ಆ ರೀತಿ ಆಯಿತು. ಅದನ್ನು ತಪ್ಪಿಸಿಕೊಳ್ಳುವಂಥ ಚಾನ್ಸೇ ಇಲ್ಲ, ಸತ್ತೇ ಹೋದ ಕಂಸ ಅಂತ ತಿಳ್ಕೊಂಡು ನೋಡುವ. ಅಲ್ಲಿಂದ ಇನ್ನೂ ಸಾಯಲಿಲ್ಲ. ಸೊ ನಂತರ ಈ ಲಾಸ್ಟಿದ್ದು ಸ್ವಲ್ಪ ಇದೆ ಅಂತೇಳಿದರೆ ಕಂಸನ ಪರಿಸ್ಥಿತಿ ಬಹಳ ಯಾವುದು ಶೋಚನೀಯ ಆಗಿದೆ ಅಂತ ಅಲ್ಲಿವರೆಗೆ ಆಗಿದೆ. ಸೊ 130ನೇ ಶ್ಲೋಕ ಬಯಲಾರೆ. ಉತ್ಕೃಷ್ಯತಂ ಸುರಪತಿ ಪರಮೋಚ್ಚ ಮಂಚ ಅನ್ಯೈರಜೇಯಂ ಅತಿವೀರ್ಯ ಬಲೋಪಪನ್ನಂ ಅಬ್ಜೋದ್ಭವೇಶವರಗುಪ್ತಮನಂತ ಶಕ್ತಿ ಭೂಮೌ ನಿಪಾತ್ಯ ಸದ್ರೌ ಪದಯೋ ಪ್ರಹಾರಂ. 130ನೇ ಶ್ಲೋಕ. ದೇವತೆಗಳಿಗೆ ಅಧಿಪತಿಯಾದ ಅಪರಿಮಿತ ಶಕ್ತಿಯುಳ್ಳ ಆ ಶ್ರೀಕೃಷ್ಣನು ಇತರರಿಂದ ಗೆಲ್ಲಲಿಕ್ಕೆ ಅಶಕ್ಯನಾದ ಅತ್ಯಂತ ವೀರ್ಯವೂ ಸಾಮರ್ಥ್ಯವೂ ಇವುಗಳಿಂದ ಕೂಡಿದ ಬ್ರಹ್ಮ ರುದ್ರ ಮೊದಲಾದ ಇವರುಗಳಿಂದ ರಕ್ಷಿಸಲ್ಪಟ್ಟವನು ಆದ ಕಂಸನನ್ನು ಅತ್ಯಂತ ಎತ್ತರವಾದ ಮಂಚದಿಂದ ಸೆಳೆದು ಭೂಮಿಯಲ್ಲಿ ಕೆಡ ಹಾಕಿ ಪಾದಗಳಿಂದ ಕಂಸನಿಗೆ ಚೆನ್ನಾಗಿ ಒದ್ದನು. ಉತ್ಕೃಷ್ಯತಂ ಸುರಪತಿ ಪರಮೋಚ್ಚ ಮಂಚಾತ್ ಅನ್ಯೈರಜೇಯಂ ಅತಿವೀರ್ಯ ಬಲೋಪಪನ್ನಂ ಅಬ್ಜೋದ್ಭವೇಶ ವರಗುಪ್ತಂ ಅನಂತ ಶಕ್ತಿ ಭೂಮೌ ನಿಪಾತ್ಯ ಸದದೌ ಪದಯೋ ಪ್ರಹಾರಂ. ಸೊ ಕಂಸನ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದರೆ ಇಲಿ ಥರ ಆಗಿದ್ದಾನೆ, ಬೆಕ್ಕಿಗೆ ಸಿಕ್ಕಿದ ಇಲಿ. ಸೊ ಭಗವಂತನು ಯಾವ ಉದ್ದೇಶಕ್ಕೆ ಅವತಾರ ಮಾಡಿದಾನೋ ಕಂಸ ಚಾಣೂರ ಮರ್ದನಂ. ಸೊ ಚಾಣೂರನನ್ನು ಕೊಂದಾಗಿದೆ. ಈಗ ಇಡೀ ಕಂಸನ ಸೈನ್ಯವನ್ನು ನಿರ್ನಾಮ ಮಾಡಿಯಾಗಿದೆ. ಕಂಸನನ್ನು ಮಾತ್ರ ಬಾಕಿ. ಕಂಸನಿಗೆ ಎಂತೇಳಿದರೆ ಆ ಕೊಟ್ಟ ಹೊಡೆತದಲ್ಲಿ ಕಂಸನ ಪರಿಸ್ಥಿತಿ ಶೋಚನೀಯಾಗಿ ಏನೂ ಮಾಡಲಿಕ್ಕೆ ಆಗದ ಆ ರೀತಿಯಲ್ಲಿದ್ದಾನೆ ಕಂಸ. ಅವನನ್ನು ಏನು ಮಾಡಿದ ಕೃಷ್ಣ ಈಗ ಅಂತೇಳಿದರೆ ಉತ್ಕೃಷ್ಯತಂ, ಅವನನ್ನು ಅಂತೇಳಿದರೆ ಯಾರನ್ನು? ಆ ಕಂಸನನ್ನು. ಏನವ? ಅಜೇಯಂ ಅನ್ಯೈಹಿ, ಇನ್ನು ಯಾರಿಂದಲೂ ಅವನನ್ನು ಸೋಲಿಸಲಿಕ್ಕಾಗೋದಿಲ್ಲ. ಯಾಕೆ ಅಂತೇಳಿದರೆ ಅತಿವೀರ್ಯ ಬಲೋಪಪನ್ನಂ. ಅತಿವೀರ್ಯ ಅಂತೇಳಿದರೆ ಮಹಾಪರಾಕ್ರಮಿ, ಬಲೋಪಪನ್ನಂ ಬಹಳ ಬಲಿಷ್ಠನಾಗಿದ್ದಾನೆ. ಸೊ ಏನು ಕಾರಣ ಇಷ್ಟೆಲ್ಲ ಬಲಿಷ್ಠನಾಗಿದ್ದು ಅಂತ ಹೇಳಿದರೆ ಅಬ್ಜೋದ್ಭವೇಶ ವರಗುಪ್ತಂ. ಅಬ್ಜ ಅಂದರೆ ಅಪುಜ, ನೀರಿಂದ ಹುಟ್ಟಿದ್ದು. ಆ ನೀರಿಂದ ಹುಟ್ಟಿದ್ದು ಯಾವುದು? ತಾವರೆ. ಆ ತಾವರೆಯಿಂದ ಉದ್ಭವ, ಅಬ್ಜ ಉದ್ಭವ. ಯಾರು? ಕಮಲದಿಂದ ಹುಟ್ಟಿದವನು ಯಾರು? ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರದ್ದು ಮತ್ತು ಅಬ್ಜೋದ್ಭವ ಈಶ ಅಂತೇಳಿದರೆ ರುದ್ರದೇವರದ್ದು. ರುದ್ರದೇವರದ್ದು ವರ ಇದೆ. ಆಮೇಲಿಂದ ಬ್ರಹ್ಮದೇವರದ್ದು ವರ ಇದೆ. ಬ್ರಹ್ಮದೇವರು ಅಂತೇಳಿದರೆ ಅಬ್ಜೋದ್ಭವ,
ರುದ್ರದೇವರಂದರೆ ಈಶ, ಅವರ ವರ ಅಂತೇಳಿದರೆ ಶ್ರೇಷ್ಠವಾದ ಗುಪ್ತಂ ಅಂತೇಳಿದರೆ ಅವರ ವರದ ಬಲದಿಂದ ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ, ಅದರ ಬಲದಿಂದ. ಸೊ ರುದ್ರದೇವರ ಬಲ ಇದೆ ಅವನ ಹತ್ರ, ಬ್ರಹ್ಮದೇವರ ಬಲ ಇದೆ. ಆ ಕಾರಣ ಅಂದರೆ ರಕ್ಷಿತನಾಗಿದ್ದಾನೆ. ವರ ಗುಪ್ತಂ, ಗುಪ್ತಂ ಅಂದರೆ ರಕ್ಷಿತಂ. ಯಾರು? ಈ ಕಂಸ. ಈ ಕಂಸನು ಯಾರಿಂದ ರಕ್ಷಣೆ ಆಗಿದ್ದಾನೆ? ಅಬ್ಜೋದ್ಭವ ಅಂದರೆ ಕಮಲದಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮದೇವರಿಂದ ಗುಪ್ತನಾಗಿದ್ದಾನೆ. ಗುಪ್ತನಾಗಿದ್ದಾನೆ ಅಂದರೆ ರಹಸ್ಯ ಅಂತಲ್ಲ, ಗುಪ್ತಂ ಅಂತೇಳಿದರೆ ರಕ್ಷಣೆ ಅನ್ನುವಂಥ ಧಾತು ಅಂತೇಳಿದರೆ ರಕ್ಷಿತನಾಗಿದ್ದಾನೆ. ಆಮೇಲಿಂದ ಈಶ, ಅಬ್ಜೋದ್ಭವ ಈಶ ಗುಣಸಂಧಿ ಆಗಿದ್ದಲ್ಲಿ ಅಬ್ಜ ಉದ್ಭವ ಒಂದು ಗುಣಸಂಧಿ ಆಗಿದೆ. ಆಮೇಲಿಂದ ಅಬ್ಜೋದ್ಭವ ಈಶ ಅಂತ ಹೇಳುವಲ್ಲಿ ಇನ್ನೊಂದು ಗುಣಸಂಧಿ ಆಗಿದೆ. ಸೊ ಅಬ್ಜೋದ್ಭವ ಈಶ, ಬ್ರಹ್ಮದೇವರಿಂದಲೂ ರುದ್ರದೇವರಿಂದಲೂ ಶ್ರೇಷ್ಠವಾದ ರಕ್ಷಣೆ, ವರಗುಪ್ತಂ, ರಕ್ಷಣೆಯನ್ನು ಪಡೆದವನಾಗಿದ್ದಾನೆ ಕಂಸ. ಆದ್ದರಿಂದ ಅತಿವೀರ್ಯ ಬಲೋಪಪನ್ನಂ, ಬಹಳ ಏನಂತ ಹೇಳಿದರೆ ಬಲಿಷ್ಠನಾಗಿದ್ದಾನೆ, ಮಹಾಪರಾಕ್ರಮಿ ಆಗಿದ್ದಾನೆ. ಸೊ ಎಲ್ಲ ಪರಾಕ್ರಮ ಈಗ ಹೋಗಿದೆ, ಈಗ ಎಲ್ಲಿಲ್ಲ ಅಂತ ಹೇಳಿದರೆ ಅಂತಹ ಕಂಸನನ್ನು ಅಜೇಯಂ ಅನ್ಯೈಹಿ, ಇನ್ನು ಈ ಭೂಮಿಯ ಮೇಲೆ ಯಾರಿಂದಲೂ ಕೂಡ ಅವನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಜರಾಸಂಧನ ಇಬ್ಬರು ಅಲ್ವಾ ಮಗಳಂದಿರು, ಆ ಇಬ್ಬರು ಮಗಳಂದಿರನ್ನು ಹಾರಿಸಿಕೊಂಡು ಬಂದದ್ದು ಕಂಸ. ಸೊ ಜರಾಸಂಧ ಕೂಡ ಏನು ಮಾಡಲಿಲ್ಲ. ಜರಾಸಂಧ ಅಂದರೆ ಏನು ಮಾಡಲಿಲ್ಲ ಅಂತ ಹೇಳಿದರೆ ಕಾರಣ ಬೇರೆ ಅಂತೇಳಿದರೆ ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ಆ ಕಾರಣದಿಂದ ಏನು ಮಾಡಲಿಲ್ಲ ಅಲ್ಲ ಅಂತೇಳಿದರೆ, ಈ ತಾನೂ ದುಷ್ಟ, ತಾನು ಭಗವಂತನ ದ್ವೇಷಿ. ಈ ಕಂಸನೂ ದುಷ್ಟ, ಮಹಾಪರಾಕ್ರಮಿ, ಅವನು ಭಗವಂತನ ದ್ವೇಷಿ. ನನ್ನ ಅಳಿಯನಾಗಿ ಸಿಕ್ಕಿದರೆ ಅಂತೇಳಿದರೆ ತನ್ನ ಬಲ ಇನ್ನೂ ಹೆಚ್ಚಾಗ್ತದೆ. ಸೊ ಅಳಿಯನ ಬಲವನ್ನು ಸೇರಿಸಿಕೊಂಡು ತನ್ನ ಬಲವನ್ನು ಸೇರಿಸಿಕೊಂಡು ಭಗವಂತನ ದ್ವೇಷವನ್ನು ಮುಂದುವರಿಸುವ ಅಂತ ಆ ರೀತಿ ಜರಾಸಂಧನ ಆ ರೀತಿ ಒಂದು ಆಲೋಚನೆ ಕೂಡ ಇತ್ತು. ಸೊ ಆದ್ದರಿಂದ ಈ ಅನ್ಯೈಹಿ ಅಜೇಯಂ ಅಂತೇಳಿದರೆ ಯಾರಿಂದಲೂ ಸೋಲಿಸಲಾಗದ ಅಂತಹ ಕಂಸನನ್ನು ತಂ ಸುರಪತಿ, ದೇವತೆಗಳ ಯಾರು ಒಡೆಯ, ದೇವಾದಿದೇವ, ಸೊ ಯಾರು ಎಲ್ಲ ದೇವತೆಗಳಿಗೂ ಒಡೆಯನಾದ ಭಗವಂತ, ಸುರಪತಿ ಪರಮೋಚ್ಚ ಮಂಚಾತ್ ಉತ್ಕೃಷ್ಯ. ಉತ್ಕೃಷ್ಯ ಅಂತೇಳಿದರೆ ಎತ್ತಿ ಎಳೆಯುವುದು ಅಂತ. ಉತ್ಕೃಷ್ಯ, ಅಂದರೆ ಎತ್ತುವುದು. ಉತ್ಕೃಷ್ಯ ಅಂದರೆ ಎತ್ತಿ ಎಳೆದಿದ್ದಾನೆ. ಎಲ್ಲಿಂದ? ಪರಮೋಚ್ಚ ಮಂಚಾತ್ ಅಂದರೆ ಭಾರಿ ದೊಡ್ಡ ಎತ್ತರದ ಸೀಟ್ನಲ್ಲಿ ಕೂತಿದ್ದ ಕಂಸ, ಅಲ್ಲಿಂದ ಎಳೆದಿದ್ದ ಯಾರು? ಭಗವಂತನು ಎಳೆದಿದ್ದಾನೆ. ಯಾರನ್ನು? ಕಂಸನನ್ನು, ದುಷ್ಟನನ್ನು. ಎಂಥ ಕಂಸ ಅಂತ ಹೇಳಿದರೆ ಅವ ಪರಮೋಚ್ಚ ಮಂಚಾತ್ ಉತ್ಕೃಷ್ಟ, ಅವನ ಕೂತಿರುವಂತಹ ಆ ದೊಡ್ಡ ಸೀಟಿಂದ ಎಳೆದಿದ್ದಾನೆ. ಯಾರನ್ನು ಅಂತೇಳಿದರೆ ಕಂಸನನ್ನು, ತಂ ಅವನನ್ನು, ಕಂಸನನ್ನು. ಯಾರವನು? ಅನ್ಯೈಹಿ ಅಜೇಯಂ ಅತಿವೀರ್ಯ ಬಲೋಪಪನ್ನಂ ಅಬ್ಜೋದ್ಭವೇಶ ವರಗುಪ್ತಂ. ಅಂದರೆ ಮೂರು ವಿಶೇಷಣ ಅಂತೇಳಿದರೆ ಯಾರಿಂದಲೂ ಸೋಲಿಸಲಾಗದ, ಅತ್ಯಂತ ಪರಾಕ್ರಮಿ, ಅತ್ಯಂತ ಬಲಿಷ್ಠನಾದ, ಬ್ರಹ್ಮದೇವರಿಂದಲೂ ಈಶ್ವರ ದೇವರಿಂದಲೂ ರುದ್ರದೇವರಿಂದಲೂ ಶ್ರೇಷ್ಠ ವರದಿಂದ ಏನಾಗಿದ್ದಾನೆ? ರಕ್ಷಿತನಾದ ಕಂಸನನ್ನು ಪರಮೋಚ್ಚ ಮಂಚಾತ್ ಉತ್ಕೃಷ್ಯ, ಅವನು ಕೂತಿರುವಂತಹ ಆ ಎತ್ತರದ ಸೀಟು, ಮಹಾದುಷ್ಟ, ಮಹಾಪಾಪಿಷ್ಟ ನೀನು. ಸೊ ನೀನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಲ್ಲ ಅಂತೇಳಿ ಅವನನ್ನು ಎಳೆದು ಏನು ಮಾಡಿದ್ದಾನೆ? ಭೂಮೌ ನಿಪಾತ್ಯ, ಭೂಮಿ ಮೇಲೆ ಕೆಡವಿದ್ದಾನೆ. ಹೋಗಲ್ಲಿ ಬಿದ್ಗೋ ನಾಯಿಯಾಗಿ ಅಂತೇಳಿ ಭೂಮೌ ನಿಪಾತ್ಯ, ಭೂಮಿಯಲ್ಲಿ ಭೂಮೌ ಭೂಮಿ ಮೇಲೆ, ನಿಪಾತ್ಯ ಪತತಿ ಅಂದರೆ ಬೀಳುವುದು, ನಿಪಾತ್ಯ ಅಂದರೆ ಕೆಡವಿದ್ದಾನೆ, ಬೀಳಿಸಿದ್ದಾನೆ ಭಗವಂತ. ಭಗವಂತನು ಸುರಪತಿ ಅಂದರೆ ಭಗವಂತ, ಸುರಪತಿ ಅನಂತ ಶಕ್ತಿ. ಭಗವಂತನ ಶಕ್ತಿ ಅಂತ ಹೇಳಿದರೆ 20 ಅಕ್ಷೋಹಿಣಿ ಸೈನ್ಯ ಅಂತೇಳಿದರೆ ಅಂದರೆ ನಿಶೇಷ
ಅಲ್ಲಿ ಪೂರ್ತಿ ನಾಶ ಆಗಿ ಹೋಯಿತು. ಆ ಎಲ್ಲ ಜಟ್ಟಿಗಳು ಚಾಣೂರ ಮುಷ್ಟಿಕ ಸತ್ತೋದ್ರು. ಆಮೇಲಿಂದ ಮತ್ತೆ 3 ಜನ ಬಂದರು, ಯಾರಂತೆ ಕೋಶಲ ಶೀಲ ಶಲ ಅಂತ ಹೇಳ್ಕೊಂಡು ಅವರು ಸತ್ತೋದ್ರು. ಆಮೇಲಿಂದ ಕಂಸನ ಅವನ ಮಹಾಪರಾಕ್ರಮಿ ತಮ್ಮ ನಿಶೀತ, ಅವನ 7 ಜನ ತಮ್ಮಂದಿರು, ಸೊ ಅವರು ಹತರಾದರು. ಅವನ 20 ಅಕ್ಷೋಹಿಣಿ ಸೈನ್ಯ ಅದು ಹತ ಆಯಿತು. ಉಳಿದದ್ದು ಯಾರು? ಕಂಸ. ಸೊ ಅವೊಂದು ಬಾರಿ ಅವನನ್ನು ಹೊಡೆದು ಅವನನ್ನು ಈಗ ಏನು ಮಾಡಿದ್ದಾನೆ, ಆ ಎತ್ತರದ ಸೀಟಿಂದ ಎಳೆದು ಭೂಮಿ ಮೇಲೆ ಕೆಡವಿ ದದೌ ಕೊಟ್ಟಿದ್ದಾರೆ ಭಗವಂತ ಅವನಿಗೆ. ಪದಯೋ ಪ್ರಹಾರಂ, ಪದ ಅಂದರೆ ಕಾಲು. ಸೊ ಕಾಲಿಂದ ಪ್ರಹಾರ ಕೊಟ್ಟದ್ದು. ಪ್ರಹಾರ, ಕಾಲಿಂದ ಪ್ರಹಾರ ಕೊಟ್ಟದಂದರೆ ಕಾಲಿಂದ ಒದ್ದದ್ದು ಕಂಸನನ್ನು ಅಂತೇಳಿದರೆ ಮಹಾಪಾಪಿಷ್ಟ, ನಿನಗೆ ಕಾಲಿಂದ ಒದಿಬೇಕು ಅಂತ ತಿಳ್ಕೊಂಡ್ಬಿಟ್ಟು ಕೈಯಿಂದ ಕೊಟ್ಟರೆ ಅಯ್ಯೋ ಕೈಯಿಂದ ಕೊಡಬಾರ್ದು ಪೆಟ್ಟ, ಅವನಿಗೆ ಮಹಾಪಾಪಿ ಅವನಿಗೆ ಕಾಲಿಂದ ಒದಿಬೇಕಂತ ಪದಯೋ ಪ್ರಹಾರಂ, ಕಾಲಿಂದ ಅವನನ್ನು ಆಸನದಿಂದ ಎತ್ತರದ ಆಸನದಿಂದ ಎಳೆದು ಭೂಮಿ ಮೇಲೆ ಬೀಳಿಸಿ, ಎತ್ತರದ ಆಸನದಿಂದ ಅಂತೇಳಿದರೆ ಪರಮೋಚ್ಚ ಮಂಚಾತ್, ಮಂಚ ಆಸನ. ಮಂಚ ಅಂದರೆ ನಮ್ಮ ಇದು ಜೋಕಾಲಿ ಥರದ್ದು ಆ ಉದ್ದದ ಮಂಚ ಅಲ್ಲ, ಇಲ್ಲಿ ಮಂಚ ಅಂದರೆ ಆಸನ, ಅಂದರೆ ಸಿಂಹಾಸನ, ಅಂದರೆ ಎತ್ತರದ ಸೀಟ್ನಲ್ಲಿ ರಾಜ್ಯಸಭೆಯಲ್ಲಿ ಆ ಮಧ್ಯದಲ್ಲಿ ಎತ್ತರದ ಸೀಟ್ನಲ್ಲಿ ಕೂತಿದ್ದ ಅಂತ ಬಂತಲ್ಲ, ಅದೇ ಆ ಎತ್ತರದ ಸೀಟಿಂದ ಅವನನ್ನು ಎಳೆದು ಉತ್ಕೃಷ್ಟ ಎಳೆದು. ಎಂಥ ಕಂಸ ಅಂತೇಳಿದರೆ ಅನ್ಯೇಹಿ ಅಜೇಯಂ ಅತಿವೀರ್ಯ ಬಲೋಪಪನ್ನಂ ಅಬ್ಜೋದ್ಭವ ಈಶ ವರಗುಪ್ತಂ ಅಂತ ಕಂಸನನ್ನು ಸಹ ಸುರಪತಿ ದೇವಾದಿದೇವನಾದ ಭಗವಂತನು ಅನಂತ ಶಕ್ತಿ. ಭಗವಂತನ ಶಕ್ತಿ ಅಂತೇಳಿದರೆ ಸರ್ವಶಕ್ತಿ, ಅದು ಭಗವಂತ ಸರ್ವೋತ್ತಮ, ಅವನು ಸರ್ವಸ್ವತಂತ್ರ, ಯಾವ ಆಯುಧನೂ ಬೇಕಂತಿಲ್ಲ ಭಗವಂತನಿಗೆ. ಹಿರಣ್ಯಕಶಿಪುವನ್ನು ಕೊಯ್ಲಿಕ್ಕೆ ಯಾವ ಆಯುಧವನ್ನು ತಗೊಳ್ಳಿಕ್ಕೆ ಬಾರದು ಅಂತೇಳಿ ಅವನು ವರ ಕೇಳಿಬಿಟ್ಟಿದ್ದ ಹಿರಣ್ಯಕಶಿಪು. ಸೊ ಆ ಯಾವುದು ಸಿಂಹದ ಆ ಯಾವುದು ನಖ ಇದೆ ಉಗುರುಗಳು, ಆ ಉಗುರುಗಳೇ ವಜ್ರಾಯುಧದಂತಾಗಿ ಆ ಉಗುರುಗಳಿಂದ ಎದೆಯನ್ನು ಬಗ್ದಿದ್ದಾನೆ ಯಾವುದು ಭಗವಂತ ಆ ಹಿರಣ್ಯಕಶಿಪುವಿಗೆ ಸಹ ನರಸಿಂಹ ಅವತಾರದಲ್ಲಿ. ಸೊ ಅಂತಹ ಅನಂತ ಶಕ್ತಿ, ಎಲ್ಲ ಶಕ್ತಿಗಳು ಒಂದೇ ಕಡೆ ಇರುವಂಥ ಭಗವಂತ ಅಂದರೆ ಅನಂತ ಶಕ್ತಿ, ಅಂತ್ಯವೇ ಇಲ್ಲದ ಶಕ್ತಿ, ಅಪರಿಮಿತ ಶಕ್ತಿ, ನಿರವಧಿಕ ಶಕ್ತಿ. ಅಂದರೆ ಆ ಶಕ್ತಿ ಯಾರಿಗೂ ಊಹಿಸಲಿಕ್ಕೂ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅಚಿಂತ್ಯ ಶಕ್ತಿ ಅಂತ. ಅಂಥ ಅಚಿಂತ್ಯ ಶಕ್ತಿ, ಅನಂತ ಶಕ್ತಿ ಇರುವಂಥ ಭಗವಂತನು ಏನು ಮಾಡಿದ, ಆ ಕಂಸನನ್ನು ಪರಮೋಚ್ಚ ಮಂಚಾತ್ ಉತ್ಕೃಷ್ಯ ಎಳೆದು ಭೂಮೌ ನಿಪಾತ್ಯ ಅವನನ್ನು ಭೂಮಿಯಲ್ಲಿ ಬೀಳಿಸಿ ದದೌ ಕೊಟ್ಟದ್ದು ಏನಂತ ಹೇಳಿದ್ರೆ ಕಾಲಿಂದ. ಪದಯೋಹೋ ಪ್ರಹಾರಂ ವಧೆ ಕೊಟ್ಟ, ಕಾಲಿಂದ ಒದ್ದು ಬಿಟ್ಟಿದ್ದಾನೆ ಕಂಸನಿಗೆ. ಕಂಸ ಈಗ ಏನು ಸತ್ತನೋ ಅಲ್ಲ, ಈ ಲಾಸ್ಟ್ ಉಸಿರು ಎಳಿತಾ ಇದ್ದಾನೋ ಅಂತ ನೋಡಬೇಕೀಗ ನಾವು. ಉತ್ಕೃಷ್ಟತಂ ಸುರಪತಿ, ಸುರಪತಿಯೂ ಅನಂತ ಶಕ್ತಿ ಸಂಪನ್ನನು. ಸುರಪತಿಯು ಅನಂತ ಶಕ್ತಿ ಸಂಪನ್ನನು ಆದ ಕೃಷ್ಣನು ಅತ್ಯುನ್ನತವಾದ ಮಂಚದಿಂದ ಕಂಸನನ್ನು ಕೆಳಕ್ಕೆ ಸೆಳೆದು, ಆ ಕಂಸ ಅಂದರೆ ಇತರರಿಗೆ ಸೋಲದಿದ್ದವನು, ಅನ್ಯೇಹಿ ಅಜೇಯಂ ಅತ್ಯಂತ ವೀರ್ಯ ಬಲಗಳಿಂದ ಕೂಡಿದವನು, ಅತಿವೀರ್ಯ ಬಲೋಪಪನ್ನಂ ಅಬ್ಜೋದ್ಭವೇಶ ವರಗುಪ್ತಂ ಬ್ರಹ್ಮ ದೇವರು ರುದ್ರ ದೇವರ ವರದಿಂದ ರಕ್ಷಿತನು. ಗುಪ್ತಂ ಅಂದರೆ ರಕ್ಷಿತನೂ ಆಗಿದ್ದ ಆ ಪಾಪಿಷ್ಟ ಕಂಸನನ್ನು ಕೆಳಕ್ಕೆ ಎಳೆದು ಅವನನ್ನು ಭೂಮಿಯ ಮೇಲೆ ಬೀಳಿಸಿ ಭೂಮೌ ನಿಪಾತ್ಯ ಪದಯೋ ಪ್ರಹಾರಂ ದದೌ ಪದಯೋ ಪ್ರಹಾರಂ. ದದೌ ಅಂದರೆ ಕೊಟ್ಟ ಅಂತ. ಸೊ ಯಾರಿಗೆ? ಕಂಸನಿಗೆ. ಏನು ಕೊಟ್ಟ? ಕಾಲಿಂದ ಒದೆ, 2 ಪಾದಗಳಿಂದ ಒದ್ದ. ಪದಯೋಹೋ ಅಂತೇಳಿದರೆ ಒಂದು ಪಾದ ಅಲ್ಲ, 2 ಪಾದಗಳಿಂದ, ಒಂದು ಪಾದದಿಂದ ಒದ್ದ, ಇನ್ನೊಂದು ಪಾದದಿಂದ ಒದ್ದ. ಸೊ ಹರಿಯ 2 ಪಾದಗಳಿಗೆ ಕ್ರಮವಾಗಿ ಆನಂದ ಜ್ಞಾನ ಅಂತ ಹೆಸರು, ಜ್ಞಾನಾನಂದ. ಶ್ರೀಕೃಷ್ಣನು ಕಂಸನನ್ನು ಹಾಗೆ ಒದೆಯುವ ಮೂಲಕ ಜ್ಞಾನಾನಂದಗಳು ಅವನಿಗೆ ಶಾಶ್ವತವಾಗಿ ನಾಶವಾಗುವಂತೆ ಮಾಡಿದ ಎಂದು ಭಾವ. ಅದರಂತೆ ಕಂಸನೊಳಗೆ ಆವಿಷ್ಟರಾಗಿದ್ದು ಭೃಗು ಮುನಿಯು ಕೂಡ ಆವಿಷ್ಟನಾಗಿದ್ದಾನೆ ಅಂತ ಒಂದು ಆ ಥರ ಇದೆ. ಏನು ಮಧ್ವರು ಏನು ಹೇಳಲಿಲ್ಲ ಹಾಗೆ, ಭೃಗುಮುನಿದ್ದು ಆವೇಶ ಇತ್ತು ಕಂಸನಿಗೆ ಅಂತ ಮೊದಲೇನಾದರೂ ಹೇಳಿದ್ದಾರೆ ನೆನಪಿಲ್ಲ ನನಗೆ. ಸೊ ಭೃಗುಮುನಿದ್ದು ಆವೇಶ ಒಂದು ವೇಳೆ ಇದ್ದರೆ
ಆ ಭೃಗುಮುನಿ ಒಂದು ಸಲ ಭಗವಂತನಿಗೆ ಒದ್ದದ್ದು ನಮಗೆ ಅದು ಎಲ್ಲಿ ಕಥೆಯಲ್ಲಿ ಇಷ್ಟು ತನಕ ಬರಲಿಲ್ಲಲ್ಲ. ಸೊ ಭೃಗುಮುನಿ ಒಂದು ಸಲ ಅಲ್ಲಿ ಏನಂತ ಹೇಳಿದರೆ ಹೋಗಿದ್ದಾನೆ ಭಾಳ ಸಿಟ್ಟಿನಲ್ಲಿ ಹೋಗಿಬಿಟ್ಟು ಕ್ಷೀರಸಾಗರದಲ್ಲಿ ಮಲಗಿದ ಭಗವಂತನಿಗೆ ಒದ್ದು ಬಿಟ್ಟಿದ್ದಾನೆ. ಈ ಋಷಿಗಳು ಹಾಗೆ ಒದ್ದು ಬಿಟ್ಟರೂ ಕೂಡ ಲಕ್ಷ್ಮೀದೇವಿಗೆ ಏನಂತ ಹೇಳಿದರೆ ಕಾತರದಲ್ಲಿ ನೋಡ್ತಾ ಇದ್ದಾಳೆ. ಅರೆ ಭಗವಂತನಿಗೆ ಒದ್ದೆ ಕೊಡುವವ ಇವನು ಯಾವನಯ್ಯ ಅಂತ ತಿಳ್ಕೊಂಡು ನೋಡಿದೆ. ಭೃಗುಮುನಿ, ಅರೆ ಯಾವ ಮುನಿ, ಋಷಿ ಮುನಿ, ಎಷ್ಟು ಅಹಂಕಾರ ಅಂತೇಳಿದರೆ, ಎಂಥ ಮದ ಇದು ಅಂತೇಳಿದರೆ ಋಷಿಮುನಿಗಳಿಗೆ. ಯಾಕಂತೇಳಿದರೆ ಭಗವಂತ ಋಷಿಮುನಿಗಳಿಗೆ, ಬ್ರಾಹ್ಮಣರಿಗೆ, ಶ್ರೇಷ್ಠ ಬ್ರಾಹ್ಮಣರಿಗೆ ಭಗವಂತ ಬಹಳ ಭಕ್ತಿಯಿಂದ ಅವರ ಸೇವಕರಾಗಿ ಭಗವಂತ ಇರುವುದು. ಯಾಕಂತೇಳಿದರೆ ಈ ಲೋಕದ ರಕ್ಷಣೆ ಮಾಡುವವರೇ ಋಷಿಮುನಿಗಳು, ಒಳ್ಳೆಯ ಬ್ರಾಹ್ಮಣರು ಅಂತ ಅರ್ಥ. ಅದಕ್ಕೋಸ್ಕರ ಭಗವಂತ ಅವರಿಗೆ ತುಂಬ ಗೌರವ ಕೊಡೋದು ಅಂತೇಳಿದರೆ, ಅಂಥ ಭಕ್ತಿಪೂರ್ವಕ ಗೌರವ ಕೊಟ್ಟದ್ದಕ್ಕೆ ಭೃಗುಮುನಿ ಯಾವುದೋ ಒಂದು ಕೋಪದಿಂದ ಒದ್ದು ಬಿಟ್ಟದ್ದು ಅಂತೇಳಿದರೆ ಅದಕ್ಕೆ ವಾಪಸ್ಸು ಕೊಟ್ಟದ್ದು ಅಂತಲೂ ಆಗಬಹುದು. ಅಂದರೆ ಈ ಭೃಗುಮುನಿ ಕಂಸನಲ್ಲಿ ಒಂದು ವೇಳೆ ಆವೇಶನಾಗಿದ್ದರೆ ಒಂದು ಕಂಸನಿಗೆ ವಧೆ, ಇನ್ನೊಂದು ಭೃಗುಮುನಿಗೆ ವಧೆ ಅಂತ ಬೇಕಾದರೆ ತಿಳ್ಕೊಳ್ಬೋದು ಅಂತ. ಸೊ ಅಲ್ಲಿಗೆ 130ನೇ ಶ್ಲೋಕ ಮುಗಿತು. 131ನೇ ಶ್ಲೋಕ ಮಹಿಳೆಯರೇ. ಹೇತುಯೋ ಭವದಮುಷ್ಯ ರಮೇಶ ಬಂಧುಃ ವಾಯುಃ ಸ ಕೃಷ್ಣ ತನುಮಾಶ್ರಯ ಅನ್ಯ ಪಾಪಂ ದೈತ್ಯಂ ಚಕರ್ಷ ಹರಿರತ್ರ ಶರೀರ ಸಂಸ್ಥಂ ಪಶ್ಯತ್ಸು ಕಂಜಜ ಮುಖೇಶು ಸುರೇಶ್ವನಂತಃ. 131ನೇ ಶ್ಲೋಕ. ಈ ಕಂಸನ ಶರೀರದಲ್ಲಿ ಶ್ರೀಹರಿಗೆ ಮಿತ್ರನಾದ ಅಥವಾ ರಮಾರೂಪಳಾದ ಜಯಾದೇವಿಗೆ ಪತಿಯಾದ ಸಂಕರ್ಷಣನ ಪುತ್ರನಾದ ಯಾವ ವಾಯುದೇವರು ಇರುತ್ತಿದ್ದರೋ ಆ ವಾಯುದೇವರು ಶ್ರೀಕೃಷ್ಣನ ಶರೀರವನ್ನು ಪ್ರವೇಶ ಮಾಡಿದರು. ನಾಶರಹಿತನಾದ ಶ್ರೀಹರಿಯು ಬ್ರಹ್ಮನೇ ಮೊದಲಾಗಿಯುಳ್ಳ ದೇವತೆಗಳು ನೋಡುತ್ತಿರಲು ಈ ಕಂಸನ ಶರೀರದಲ್ಲಿರತಕ್ಕಂತಹ ವಾಯುವಿನಿಂದ ಇತರನಾದ ಪಾಪಿಷ್ಠನಾದ ದೈತ್ಯನಾದ ಕಾಲನೇಮಿನಿ ಎಂಬ ರಾಕ್ಷಸನನ್ನು ಅಂಧ ತಮಸ್ಸಿಗೆ ಕಳುಹಿಸಿದನು. ದೇಹೇತು ಯೋ ಭವತ್ ಅಮುಷ್ಯ ರಮೇಶ ಬಂಧುಃ ವಾಯುಃ ಸ ಕೃಷ್ಣ ತನುಮಾಶ್ರಯತ್ ಅನ್ಯ ಪಾಪಂ ದೈತ್ಯಂ ಚಕರ್ಷ ಹರಿರತ್ರ ಶರೀರ ಸಂಸ್ಥಂ ಪಶ್ಯತ್ಸು ಕಂಜಜ ಮುಖೇಶು ಸುರೇಶ್ವನಂತಃ. ದೇಹೇತು ಯೋ ಅಭವತ್ ಅಮುಷ್ಯ. ಅಮುಷ್ಯ ಅಂದರೆ ಆ ದುರುಳ ಕಂಸನ ಅಮುಷ್ಯ. ದೇಹೇ ಶರೀರದಲ್ಲಿ, ತೂ ಯಹ ಅಭವತ್ ಅಂತೇಳಿದರೆ ಆ ಕಂಸನ ಆ ಶರೀರದಲ್ಲಿ ಅಂತೇಳಿದರೆ ಒಳ್ಳೆಯ ಒಂದು ಅಂಶವೂ ಇತ್ತು. ಏನದು ಅಂತೇಳಿದರೆ ಯೋ ಯಾರು, ಅಭವತ್ ಯಾರಿದ್ರು ಅಂತ ಹೇಳಿದರೆ ರಮೇಶ ಬಂಧು ವಾಯು ಅಂತ ಹೇಳ್ತಾರೆ. ರಮೇಶ ಬಂಧು ಆದ ವಾಯು ಅಂತ. ಸೊ ರಮೇಶ ಬಂಧು ಅಂತ ಹೇಳಿದರೆ ರಮೇಶ ಅಂದರೆ ಯಾರು? ರಮಾಪತಿ ಅಂದರೆ ಭಗವಂತ. ಭಗವಂತನ ಬಂಧು ವಾಯು ಅಂತ ಹೇಳಿದರೆ ಸೊ ಭಗವಂತ ತಾನು ಸೃಷ್ಟಿ ಮಾಡ್ತೇನೆ ಅಂತ ಆಲೋಚನೆ ಮಾಡಿಬಿಟ್ಟು ನಾವು ಅದನ್ನು 3ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಏನಂತೇಳಿದರೆ ಮೊದಲು ನಾರಾಯಣ ರೂಪದಲ್ಲಿರುವಂತಹ ಭಗವಂತನು ವಾಸುದೇವ ರೂಪ ತಾಳಿಬಿಟ್ಟು ರಮಾದೇವಿ ಮಾಯಾದೇವಿಯ ರೂಪವನ್ನು ತಾಳಿಬಿಟ್ಟು, ಅಂದರೆ ವಾಸುದೇವ ರೂಪ ಭಗವಂತ, ರಮಾದೇವಿ ಮಾಯಾರೂಪ ಧರಿಸಿಬಿಟ್ಟು ಸೃಷ್ಟಿಯ ಮೊದಲಾಗಿ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಿದರೆ ಮಹತ್ತತ್ವ ಸೃಷ್ಟಿ ಮಾಡಿದರು. ಆಮೇಲಿಂದ ಭಗವಂತ ಸಂಕರ್ಷಣ ರೂಪವನ್ನು ತಾಳಿ, ಆಮೇಲೆ ಲಕ್ಷ್ಮೀದೇವಿ ಜಯಾ ರೂಪವನ್ನು ತಾಳಿ ಜಯಾ ಸಂಕರ್ಷಣರಿಂದ ವಾಯುದೇವರು ವಾಯುತತ್ವ ಅಂತೇಳಿ ಸೃಷ್ಟಿ ಆಯಿತು ಅನ್ನುವಂಥದ್ದು. ಸೊ ಹೀಗೆ ರಮೇಶ ಬಂಧು ಅಂತೇಳಿದರೆ, ರಮೇಶ ಅಂತೇಳಿದರೆ ರಮಾ ಮತ್ತು ಈಶ, ಜಯ ಮತ್ತು ಸಂಕರ್ಷಣ ಅವರಿಂದ ಹುಟ್ಟಿದವರು ಯಾರು? ವಾಯುದೇವರು. ಸೊ ಹಾಗೆ ಅಂತೇಳಿದರೆ ಹಾಗಾದರೆ ವಾಯುದೇವರೇನಾಯಿತು? ರಮೇಶ ಬಂಧು ಆಯಿತು ಅಂತೇಳಿದರೆ ಮಗ. ಸೊ ರಮೇಶ ಬಂಧು ವಾಯು, ಈ ವಾಯುದೇವರು ಈ ಕಂಸನ ಶರೀರದಲ್ಲಿ ಏನಾಗಿದ್ದರು? ಒಂದು ಅಂಶ, ಒಂದು ಆವೇಶ ಇತ್ತು. ಸೊ ಈ ಕಂಸ ಈ ರೀತಿ ಭಗವಂತ ಒದ್ದು ಬಿಟ್ಟು ಕೂಡಲೇ ಏನಾಯಿತು?
ಬಲವಂತವಾಗಿ ಬಿದ್ದ ಪೆಟ್ಟು ಕಂಸ ಸತ್ತೇ ಹೋದ. ಕಂಸ ಸತ್ತು ಹೋದ ಕೂಡಲೇ ಏನಾಯಿತು ಅಂತೇಳಿದರೆ, ಆ ವಾಯುದೇವರ ಆ ಏನು ಆವೇಶ ಇದೆಯೋ ಆ ಆವೇಶ ಭಗವಂತನಲ್ಲಿಗೆ ವಾಪಸ್ ಬಂತು. ಸೊ ದೇಹೇತು ಯೋ ಅಭವತ್, ಯಾವುದು ಇತ್ತೋ, ಯಾವುದದು ಅಮುಷ್ಯ, ಅವನ ಕಂಸನ ದೇಹದಲ್ಲಿ ಯಹ ಅಭವತ್, ಯಾವುದಿತ್ತು, ಯಾವುದದು ರಮೇಶ ಬಂಧು ವಾಯು, ಆ ವಾಯುವಿನ ಆ ಏನು ಆವೇಶ ಏನಿದೆಯೋ ಅದು ಕೃಷ್ಣ ತನುಂ ಆಶ್ರಯತ್. ಕೃಷ್ಣ ತನುಂ ಅಂತೇಳಿದ್ರೆ ಭಗವಂತ ಶ್ರೀಕೃಷ್ಣನ ಆ ಸ್ವರೂಪ ದೇಹವನ್ನು ಪ್ರವೇಶಿಸಿತು. ಸೊ ಕೃಷ್ಣ ತನುಂ ಆಶ್ರಯತ್, ಆಶ್ರಯ ಪಡ್ಕೊಳ್ತು ಅಂತೇಳಿದರೆ ರಮಾಪತಿಯ ಮಗ ಯಾರು, ಈ ವಾಯುದೇವರು ಅಲ್ಲಿಗೆ ಬಂದರು, ಅಪ್ಪನೊಟ್ಟಿಗೆ ಸೇರಿಕೊಂಡ್ರು ಅಂತ. ಯಾಕಂದರೆ ಆ ಕಂಸನಲ್ಲಿದ್ದ ಆವೇಶ ಅಲ್ಲಿಂದ ಇಲ್ಲಿಗೆ ಬಂದರು ಅಂತೇಳಿದರೆ ಕಂಸ ಅತ್ಯಂತ ಬಲಿಷ್ಠನಾಗಲಿಕ್ಕೆ ಅದೂ ಒಂದು ಕಾರಣ ಅಂತ ಎಣಿಸ್ಕೋಬೋದು. ಯಾಕಂದರೆ ವಾಯುದೇವರ ಆವೇಶ ಇದ್ದದ್ದು ಕೂಡ ಅದು ಒಂದು ಕಾರಣ. ಸೊ ಆ ವಾಯುದೇವರ ಆವೇಶ ಅನ್ನುವಂಥದ್ದು ಕಂಸ ಸತ್ತು ಕೂಡಲೇ ಆ ಆವೇಶ ಎಲ್ಲಿಗೆ ಬಂತು, ಭಗವಂತನನ್ನು ಸೇರಿಕೊಂಡಿತು. ಇನ್ನು ಏನು ಉಳಿಯಿತು, ಅನ್ಯ ಪಾಪಂ ಕೃಷ್ಣತನುಂ ಆಶ್ರಯತ್ ಅಂದರೆ ಅದು ಸಂಧ್ಯಾ ಆಗುವಾಗ ದ ಆಗ್ತದೆ, ಆಶ್ರಯ ಗೆ ಆ ಸೇರಿಸ್ಕೊಳ್ಳಿ ದ ಅಂತ ಆಯಿತು. ಸೊ ಆ ಎಲ್ಲಿಂದ ಬಂತು, ಅನ್ಯ ಪಾಪಂ, ಆ ಸೇರಿಸ್ಕೊಂಡ್ರೆ ಅನ್ಯ ಪಾಪಂ ಅಂತೇಳಿದರೆ ಆ ಆವೇಶ ಅನ್ನುವಂಥದ್ದು ಭಗವಂತನನ್ನು ಸೇರಿಕೊಂಡಿತ್ತು. ಇನ್ನು ಉಳಿದದ್ದು ಏನಂತೇಳಿದರೆ ಉಳಿದದ್ದು ಅದು ಪಾಪಿಷ್ಟ ಶರೀರ. ಯಾರದು, ಕಾಲನೇಮಿ. ಆ ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದು. ಆದ್ದರಿಂದ ಕಾಲನೇಮಿ ಮಹಾದುಷ್ಟ ರಾಕ್ಷಸ. ಅನ್ಯ ಪಾಪಂ, ಆ ಪಾಪಿಷ್ಟ ದೈತ್ಯ ಕಾಲನೇಮಿ. ಆ ಕಾಲನೇಮಿ ದೈತ್ಯಂ ಚಕರ್ಷ, ಆ ದೈತ್ಯನನ್ನು ಶ್ರೀಕೃಷ್ಣ ಏನು ಮಾಡಿದರು, ಭಗವಂತ ಎಳೆದರು. ಎಲ್ಲಿಂದ, ಆ ಕಂಸನ ಆ ಈಗ ದೇಹದಿಂದ. ಅಲ್ಲಿಗೆ ಪೂರ್ತಿ ಸತ್ತೋಯ್ತು ಅಂದರೆ ಲೆಕ್ಕ. ದೈತ್ಯಂ ಚಕರ್ಷ ಹರಿಹಿ ದೈತ್ಯಂ ಚಕರ್ಷ. ಎಂಥ ದೈತ್ಯಂ, ಅನ್ಯ ಪಾಪಂ. ವಾಯುದೇವರ ಆವೇಶ ಬಂದು ಭಗವಂತನನ್ನು ಸೇರಿಕೊಂಡು ಕೂಡಲೇ ಇನ್ನು ಉಳಿದದ್ದು ಯಾವುದು ಅಂತ ಹೇಳಿದ್ರೆ ಕಾಲನೇಮಿಯ ಇದು ಏನು ಅಂಶ, ಆ ದೇಹದಲ್ಲಿ ಕಾಲನೇಮಿಯ ಕಂಸನಾಗಿ ಹುಟ್ಟಿದ್ದು. ಆ ಕಾಲನೇಮಿ ಅನ್ನುವಂಥ ದೈತ್ಯನನ್ನು ಹರಿಹಿ ಭಗವಂತನು ಚಕರ್ಷ ಅಂದರೆ ಉತ್ಕೃಷ್ಟ ಅಂತ ಹೇಳಿದಾಗೆ ಎಳೆದು ಬಿಟ್ಟ. ಎಳೆದು ಏನು ಮಾಡಿದ, ನಿನಗೆ ಎಲ್ಲಿ ಜಾಗ ಗೊತ್ತುಂಟ ಕಾಲನೇಮಿ, ಹೋಗು ಅಂಧ ತಮಸ್ಸಿಗೆ ಸೇರು ಅಂತ ಹೇಳಿಬಿಟ್ಟು ಅತ್ರ ಶರೀರ ಸಂಸ್ಥಂ. ಎಲ್ಲಿದ್ದ ಅವನು, ಆ ಕಾಲನೇಮಿ ಕಂಸನ ಶರೀರದಲ್ಲಿದ್ದಲ್ಲ, ಅವನನ್ನು ಎಳೆದು ಶರೀರ ಸಂಸ್ಥಂ ದೈತ್ಯಂ ಚಕರ್ಷ. ಎಂಥ ದೈತ್ಯ, ಅನ್ಯ ಪಾಪಂ ಅಂತೇಳಿದರೆ ವಾಯುದೇವರ ಆವೇಶ ಭಗವಂತನಲ್ಲಿ ಸೇರಿದ ಮೇಲೆ ಇನ್ನು ಉಳಿದಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಕಾಲನೇಮಿ. ಆ ಕಾಲನೇಮಿಯನ್ನು ಆ ಕಂಸನ ದೇಹದಿಂದ ಎಳೆದು ಎಲ್ಲಿದ್ದ ಅವ, ಕಂಸನ ದೇಹದಲ್ಲಿದ್ದ. ಶರೀರ ಸಂಸ್ಥಂ. ಆ ಶರೀರ ಸಂಸ್ಥಂ ಅಂದರೆ ಶರೀರದಲ್ಲಿ, ಕಂಸನ ಶರೀರದಲ್ಲಿ ಇದ್ದ ಕಾಲನೇಮಿ ಎನ್ನುವಂಥ ದೈತ್ಯ ಅನ್ಯ ಪಾಪಂ, ಅವನನ್ನು ಭಗವಂತ ಚಕರ್ಷ ಎಳೆದ, ಅಲ್ಲಿಂದ ದೇಹದಿಂದ ಎಳೆದು. ಪಶ್ಯತ್ಸು ಕಂಜಜ ಮುಖೇಶು ಸುರೇಶು ಅನಂತಃ ಅಂತೇಳಿದರೆ ಇದನ್ನು ಎಲ್ಲ ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ, ಮೇಲಿಂದ ಎಲ್ಲ ನೋಡ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಕಂಸಂದು ಮುಗೀತು ಕತೆ. ಸೊ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಅಂತ ಇದ್ದರೆ ಖಾಲಿ ದೇವಕಿಗಲ್ಲ, ಇಡೀ ಲೋಕಕ್ಕೆ ಪರಮಾನಂದವನ್ನು ಮಾಡಿರುವಂತಹ ಈ ಭಗವಂತ ಶ್ರೀಕೃಷ್ಣ ಎಲ್ಲರೂ ನೋಡುತ್ತಾ ಇರುವ ಹಾಗಲೇ ಪಶ್ಯತಿ ಅಂದರೆ ನೋಡುತ್ತಾನೆ ಅಂತ. ಪಶ್ಯತ್ಸು ಅಂತೇಳಿದರೆ ಎಲ್ಲರೂ ನೋಡುತ್ತಿರುವಂತೆಯೇ ಸಪ್ತಮಿ ಭಕ್ತಿ. ಸೊ ಕಂಜಜ ಮುಖೇಶು ಸುರೇಶು ಅನಂತಃ. ಎಷ್ಟು ಜನ ನೋಡ್ತಾ ಇದ್ದಾರೆ, ಅನಂತ. ಎಲ್ಲ ದೇವತೆಗಳು ಬಂದಿದ್ದಾರೆ. ಅರೆ ಭಗವಂತ ಕಂಸನನ್ನು ಕೊಲ್ಲುವುದು ಇವತ್ತು ನೋಡಬೇಕು ಅಂತ ಹೇಳಿಬಿಟ್ಟು ಅನಂತ ಸುರೇಶು ಎಲ್ಲ ದೇವತೆಗಳು ಬಂದಿದ್ದಾರೆ ಅಂತೇಳಿದರೆ, ಎಲ್ಲ ದೇವತೆಗಳು ಅಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಎಲ್ಲ ದೇವತೆಗಳು ಅಂತ ಹೇಳಿದರೆ. ಅದಕ್ಕೆ ಮಧ್ವರು ಹೇಳ್ತಾರೆ ಕಂಜಜ ಮುಖೇಶು. ಕಂಜ ಅಂತೇಳಿದರೆ ಕಮ್ ಅಂದರೆ ನೀರು,
ಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು, ಯಾವುದು ತಾವರೆ, ಕಂಜ. ಆ ತಾವರೆಯಲ್ಲಿ ಹುಟ್ಟಿದ್ದು ಕಂಜ ಜ ಅಂದರೆ ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಮುಖೇಶು ಅಂತ ಹೇಳಿದರೆ ಬ್ರಹ್ಮದೇವರ ಮುಖಗಳಲ್ಲಿ ಅಂತ ಅಲ್ಲ, ಬ್ರಹ್ಮದೇವರೇ ಮೊದಲಾದ ಅನಂತ ಸುರೇಶು. ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಪಶ್ಯತ್ಸು ನೋಡುತ್ತಿರುವ ಹಾಗೆಯೇ ಏನೆಲ್ಲ ಆಯಿತು ಇಲ್ಲಿ ಅಂತೇಳಿದರೆ, ಕಂಸನಿಗೆ ಒದೆತ ಕೊಟ್ಟ ಆ ರಭಸದ ಒದೆತದಿಂದ ಕಂಸ ಮೇಲುಸಿರು ಎಳೆದ. ಕಂಸನ ದೇಹದಿಂದ ಮೊದಲು ವಾಯುದೇವರ ಆವೇಶ ಇದ್ದದ್ದು ಅದು ಬಂದು ಭಗವಂತನನ್ನು ಸೇರಿಕೊಂಡಿತು. ಆ ವಾಯುದೇವರು ಬಂದು ಭಗವಂತನನ್ನು ಸೇರಿಕೊಂಡ್ರು. ಆಮೇಲೆ ಉಳಿದದ್ದು ಯಾರು ಅಂತೇಳಿದರೆ, ಆ ಶರೀರ ಸಂಸ್ಥಂ, ಆ ದುರುಳನ ಶರೀರದಲ್ಲಿದ್ದ ಕಾಲನೇಮಿ ಅವರನ್ನು ಎಳೆದು ಎಲ್ಲರೂ ನೋಡುತ್ತಿರುವಂತೆ, ಎಲ್ಲರೂ ಅಂತ ಹೇಳಿದರೆ ಏನು, ಅನಂತ ಸುರೇಶು ಕಂಜಜ ಮುಖೇಶು, ಎಲ್ಲ ಅನಂತ ದೇವತೆಗಳು ನೋಡ್ತಾ ಇದ್ದಾರೆ. ಸಿದ್ಧರು, ಚಾರಣರು, ಅಪ್ಸರೆಯರು ಎಲ್ಲ ನೋಡ್ತಾ ಇದ್ದಾರೆ. ಗಂಧರ್ವರು ಎಲ್ಲ ನೋಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಯಾರ ಮೇಲೆ? ಕೃಷ್ಣನ ಮೇಲೆ. ಅವರೆಲ್ಲ ಪಶ್ಯತ್ಸು ನೋಡುತ್ತಿರುವಂತೆಯೇ ಆ ಯಾರನ್ನು? ಕಾಲನೇಮಿಯನ್ನು ಏನು ಮಾಡಿದ? ಚಕರ್ಷ ಎಳೆದು ಅಂಧ ತಮಸ್ಸಿಗೆ ಅಂಧಂ. ಎಲ್ಲಿದೆ ಅಂಧಂ? ಸೊ ಅಂಧಮ್ಮೆ ಕಾಣುವುದಿಲ್ಲ ನನಗೆ. ಕಂಜಜ ಮುಖೇಶು ಸುರೇಶು ಅನಂತಃ ದೈತ್ಯಂ ಚಕರ್ಷ ಹರಿರತ್ರ ಶರೀರ ಸಂಸ್ಥಂ. ಸೊ ಶರೀರ ಸಂಸ್ಥಂ ಎಲ್ಲಿದೆ? ಅಂಧಂ ಅಂತೇಳಿದರೆ ಅಂಧ ತಮಸ್ಸಿಗೆ ಕಳಿಸಿದ ಭಗವಂತ. ಸೊ ಅಂಧ ತಮಸ್ಸಿಗೆ ಯಾರಂತ ಹೇಳಿದರೆ, ನಿನಗೆ ಅಂಧ ತಮಸ್ಸು ಯಾರಿಗೆ? ಕಾಲನೇಮಿಗೆ. ಯಾರು? ಆಮೇಲೆ ಕಾಲನೇಮಿ ಅಂತ ನೋಡುವ ಈ 131ನೇ ಶ್ಲೋಕಕ್ಕೆ. ಕಂಸನ ದೇಹದಲ್ಲಿ ನೆಲೆಸಿದ್ದ ಅಂತೇಳಿದರೆ ಶರೀರ ಸಂಸ್ಥಂ ಅನ್ಯ ಪಾಪಂ, ಇನ್ನು ಯಾರು? ಪಾಪಿಷ್ಟನಾದ ದೈತ್ಯಂ. ಯಾರವ ದೈತ್ಯ? ಕಾಲನೇಮಿ. ಆ ಕಾಲನೇಮಿಯ ದೈತ್ಯನನ್ನು ಬ್ರಹ್ಮಾದಿ ದೇವತೆಗಳು ನೋಡುತ್ತಿದ್ದಂತೆಯೇ ಅನಂತ ಸುರೇಶು ಕಂಜಜ ಮುಖೇಶು ಪಶ್ಯತ್ಸು ನೋಡ್ತಾ ಇರುವಾಗಲೇ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು, ಅನಂತ ದೇವತೆಗಳು, ಸಿದ್ಧರು, ಚಾರಣರು, ಆಮೇಲಿಂದ ಎಲ್ಲ ಗಂಧರ್ವರು, ಅಪ್ಸರೆಯರು ಎಲ್ಲರೂ ನೋಡುತ್ತಿರುವಂತೆಯೇ ಏನು ಮಾಡಿದ? ಅವನನ್ನು ಅನಂತನಾದ ಕೃಷ್ಣನು ಸೆಳೆದ ಅಂತ ಇದೆ. ಅಂದರೆ ಸೆಳೆದು ಮತ್ತೆ ಅಂಧ ತಮಸ್ಸಿಗೆ ಕಳಿಸಿದ ಅಂತ. ಸೊ ಅಂಧಂ ಅಂತ ಹೊರಡಿಲ್ಲ ಅಂತ ಹೇಳಿದ್ರೆ ಸೆಳೆದು ಅವನನ್ನು ನಿನಗೆ ಹೋಗುವ ಜಾಗಕ್ಕೆ ಕಳಿಸಿದ. ಯಾರನ್ನು? ಕಾಲನೇಮಿಯನ್ನು ಅಂಧ ತಮಸ್ಸಿಗೆ ಕಳಿಸಿದ. ಆಮೇಲಿಂದ ಈ ಮೊದಲಿನ ಪಾರ್ಟಿ ಯಾವುದದು? ಅಭವತ್ ಅಮುಷ್ಯ. ಸೊ ಆ ದೇಹದಲ್ಲಿ ನೆಲೆಸಿದ್ದ ಹರಿಯ ಬಂಧುವಾದ ವಾಯುವು ಶ್ರೀಕೃಷ್ಣನ ದೇಹವನ್ನು ಆಶ್ರಯಿಸಿದ. ಸೊ ಅಮುಷ್ಯ ದೇಹೇತು ರಮೇಶ ಬಂಧು ವಾಯು, ರಮೇಶ ಬಂಧುವಾದ ಭಗವಂತನದೇ ಪುತ್ರನಾದ ವಾಯುದೇವರ ಆವೇಶ ಏನಿದೆ ಅದು ಕೃಷ್ಣ ತನು ಆಶ್ರಯತ್, ಕೃಷ್ಣನ ಭಗವಂತನ ಸ್ವರೂಪ ದೇಹವನ್ನು ಬಂದು ಸೇರಿಕೊಂಡಿತು ಅಂತ ಹೇಳ್ಕೊಂಡು ಅಲ್ಲಿ ಆಮೇಲಿಂದ ಪ್ರಭಂಜನಾಚಾರ್ಯ ಇನ್ನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಂಸನು ಪ್ರಧಾನವಾಗಿ ಕಾಲನೇಮಿ ಎಂಬ ಅಸುರ, 1000 ಮುಖಗಳ ಮಹಾದೈತ್ಯನಾದ ಅವನು ದೇವಾಸುರ ಸಂಗ್ರಾಮ ಕಾಲದಲ್ಲಿ ಮಹಾವಿಷ್ಣುವಿನಿಂದ ಹತನಾಗಿದ್ದ, ಮತ್ತೆ ಹುಟ್ಟಿ ಬಂದ ಕಂಸನಾಗಿ. ಅವನು ಕಾಮಾಭಿಮಾನಿ, ಅವನೊಳಗೆ ಭೃಗುಮುನಿಯ ಆವೇಶವೂ ಇತ್ತು ಅಂತೇಳಿದರೆ ಆ ಕಾಲನೇಮಿಯಲ್ಲಿ ಇತ್ತು. ಭೃಗುಮುನಿಯ ಇದು ವಾಯುದೇವರು ಯಾವಾಗ ಬಂದರೋ ಅಂತೇಳಿದರೆ ಆ ಒದ್ದದ್ದು ಅದು ಭೃಗುಮುನಿಗೆ ಅಂತ ಹೇಳ್ಕೊಂಡು ಈ ರೀತಿ ಭಯಾತ್ ಕಂಸ ಎಂಬ ಮಾತಿನಲ್ಲಿ ಭಾಗವತದಲ್ಲಿ ಬಂದಿದೆ. ಭಯಾತ್ ಕಂಸ ಎಂಬ ಮಾತಿನಲ್ಲಿ ಕಂಸ ಭಯದಿಂದ ಮೋಕ್ಷ ಪಡೆದ ಎಂಬುದಾಗಿ ಉಕ್ತವಾಗಿದೆ. ಅದಕ್ಕೆ ಮೋಕ್ಷ ಸಿಕ್ಕಿದ್ದು ಕಂಸನೊಳಗಿದ್ದ ಭೃಗುಮುನಿಗೆ ಹೊರತು ಕಾಲನೇಮಿ ದೈತ್ಯನಿಗಲ್ಲ. ಪೂತನೆಯ ಪ್ರಸಂಗದಲ್ಲಿ ಸ್ವರ್ಗಕ್ಕೆ ತೆರಳಿದ್ದು ಊರ್ವಶಿಯೇ ಹೊರತು ತಾಟಕೆಯಲ್ಲ ಎಂಬಲ್ಲಿ ಹೇಗೋ ಹಾಗೆ ಇಲ್ಲಿಯೂ ಕೂಡ ಜೀವದ್ವಯಾವೇಶವನ್ನು ತಿಳಿಯಬೇಕು. ಭೃಗುಮುನಿ ಇದ್ದರೆ ಅಂದರೆ ಮೋಕ್ಷಕ್ಕೆ, ಅಂದರೆ ಕಂಸ ಯಾವಾಗಲೂ ಕೃಷ್ಣನ ದ್ವೇಷದ ಮುಖಾಂತರ ಕೃಷ್ಣನನ್ನೇ
ಧ್ಯಾನ ಮಾಡ್ತಿದ್ದ. ಧ್ಯಾನ ಮಾಡ್ತಾ ಇದ್ದ ಅಂದ್ರೇನು? ಕೃಷ್ಣ ಆ ಕಡೆಯಿಂದ ಬಂದ, ಕೃಷ್ಣ ಈ ಕಡೆಯಿಂದ ಬಂದ, ಕೃಷ್ಣನನ್ನು ಆ ಥರ ಮಾಡಿದ, ಕೃಷ್ಣನನ್ನು ಹೊಡೆದ, ಕಪಾಳಕ್ಕೆ ಬಾರಿಸಿದ, ನನಗೆ ಒದ್ದ. ಸೊ ಕೃಷ್ಣನನ್ನು ಈ ರೀತಿ ಕೃಷ್ಣ 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 ಅಂತ ಆ ದ್ವೇಷದ ರೂಪದಲ್ಲಿ, ಭಯದ ರೂಪದಲ್ಲಿ ಅವನು ಅಂದರೆ ಅವನಿಗೇ ಗೊತ್ತಿಲ್ಲದ ಹಾಗೆ ಕೃಷ್ಣ ಧ್ಯಾನ ಮಾಡಿದ. ಅದಕ್ಕೆ ಆ ಧ್ಯಾನ ಅದು ಕಾರಣ. ಭೃಗುಮುನಿಗಳು ಆವೇಶ ಆ ಕಾಲನೇಮಿಯಲ್ಲಿ ಇದ್ದದ್ದು, ಆ ಕಾಲನೇಮಿಯೇ ಹುಟ್ಟಿದ್ದು ಕಂಸನಾಗಿ. ಆದ್ದರಿಂದ ಅಲ್ಲಿ ಇರುವಂಥ ಭೃಗು ಅವರನ್ನು ಮೋಕ್ಷಕ್ಕೆ ಕಳಿಸಿದ್ದು. ಭಾಗವತದಲ್ಲಿ ಮೋಕ್ಷಕ್ಕೆ ಕಳಿಸಿದ್ರು ಅಂತ ಉಂಟು. ಮೋಕ್ಷಕ್ಕೆ ಕಳಿಸಿದ್ದು ಅಂತ ಹೇಳಿದರೆ ಭೃಗು ಮುನಿಯನ್ನು, ಕಾಲನೇಮಿಯನ್ನು ಕಳಿಸಿದ್ದು ಅಂಧತಮಸ್ಸಿಗೆ ಅಂತ. ಸೊ ಅವನನ್ನು ಅಲ್ಲಿ ಬಿಡಲಿಲ್ಲ, ಅಂಧತಮಸ್ಸಿಗೆ ಕಳಿಸಿದ್ದಾರೆ. ಆ ರೀತಿ ಅದಕ್ಕೆ ಹೇಳಿದ್ದಾರೆ ಪೂತನಿಯನ್ನು ವಧೆ ಮಾಡಿದಾಗ ಆ ಪೂತನಿಯಲ್ಲಿ ಆ ಒಳಗಿದ್ದ ಊರ್ವಶಿಯನ್ನು ಕಳಿಸಿದ್ದಾನೆ ಎಲ್ಲಿಗೆ? ಅವಳ ಜಾಗಕ್ಕೆ ಅಂತೇಳಿದರೆ ಅವಳನ್ನು ಉದ್ಧಾರ ಮಾಡಿದ್ದಾನೆ. ಯಾರನ್ನು? ಊರ್ವಶಿಯನ್ನು. ಆಮೇಲಿಂದ ಅವಳ ಶಾಪ ಪರಿಹಾರ ಮಾಡಿಬಿಟ್ಟು ಆಮೇಲಿಂದ ಪೂತನ ಯಾವ ರಾಕ್ಷಸಿ ಯಾರಿದ್ದಾಳೋ ಅವಳನ್ನು ಕಳಿಸಿದ್ದು ಅಂಧತಮಸ್ಸಿಗೆ. ಆ ಥರ ಸೊ ಪ್ರತಿ ದಿಕ್ಕಿನಲ್ಲಿ ಕೂಡ ಎಂಥದ್ದು ಎರಡೆರಡು ಆವೇಶ ಇರುವಾಗ ಒಳ್ಳೆಯ ಆವೇಶ ತನ್ನ ಜಾಗಕ್ಕೆ ಹೋಗಿ ಸೇರಿಕೊಳ್ತದೆ ಅಂತ ಹೇಳಿದರೆ ಮೋಕ್ಷಕ್ಕೆ ಪಾತ್ರವಾಗ್ತದೆ. ಆ ಎರಡನೇ ರಾಕ್ಷಸ ಆವೇಶ ಅದು ಅಂಧತಮಸ್ಸಿಗೆ ಸೇರ್ತದೆ ಅನ್ನುವಂಥದ್ದು. ಆ ನಂತರ ಭೃಗುವು ಆವತ್ತು ಹರಿಯ ಎದೆಗೆ ಕಾಲಿಂದ ಒದ್ದಿದ್ದರೆ ಆ ಭೃಗುವಿನ ಆವೇಶವಿದ್ದ ಕಂಸನನ್ನು ಕೃಷ್ಣ ಎರಡೂ ಕಾಲಿಂದ ಒದ್ದ ಎಂಬಲಿನ ಸ್ವಾರಸ್ಯ ಗಮನಾರ್ಹ ಆಗಿದೆ. ಕಂಸನು ಆಯುಧದ ಪೆಟ್ಟಿಗೆ ಸಾಯದೇ ಇದ್ದದ್ದರಿಂದ ಅದು ಯಾವುದೋ ಒಂದು ಆ ವರದ ಇದು ಆಯುಧದ ಪೆಟ್ಟಿಗೆ ಸತ್ತಿದ್ದಿದ್ದರೆ ಸ್ವರ್ಗ ಸಿಕ್ತಿತ್ತು ಅಂತ ಅವನು ಆಯುಧದ ಪೆಟ್ಟಿಗೆ ಸಾಯದೇ ಇದ್ದ ಕಾರಣ ಸೊ ಕೃಷ್ಣನ ಒದತದಿಂದ ಸತ್ತದ್ರಿಂದ ಅವನಿಗೆ ಯಾವ ಸ್ವರ್ಗವೂ ಇಲ್ಲ. ಆ ನಂತರ ಇದನ್ನೆಲ್ಲ ಹೇಳಿದರೆ ಸೊ ಅಲ್ಲಿಗೆ 131ನೇ ಶ್ಲೋಕ ಮುಗಿತು. 132ನೇ ಶ್ಲೋಕವೇದರೆ ದ್ವೇಷಾತ್ ಸರ್ವ ಜಗದೇಕ ಗುರೋ ಸ್ವಕೀಯೈಃ ಪೂರ್ವಂ ಪ್ರಮಾಪಿತ ಜನೈ ಸಹಿತ ಸಮಸ್ತೈಃ ಧಾತ್ರ್ಯಾದಿಭಿಃ ಪ್ರತಿಯೌ ಕುಮತಿಸ್ತಮೋಂಧಂ ಅನ್ಯೇಪಿ ಚೈವೋಪಯಾಂತಿ ಹರಾವಭಕ್ತಾಃ. 132ನೇ ಶ್ಲೋಕ. ದುರ್ಬುದ್ಧಿಯುಳ್ಳ ಆ ಕಂಸನು ಎಲ್ಲಾ ಜಗತ್ತಿಗೆ ಮುಖ್ಯ ಗುರುವಾದ ಶ್ರೀಕೃಷ್ಣನ ದ್ವೇಷದಿಂದ ಮೊದಲು ನಾಶ ಹೊಂದಿದ ಜನರಿಂದ ಉಪಮಾತೆಯೇ ಮೊದಲಾಗಿಯುಳ್ಳ ಎಲ್ಲಾ ಸ್ವಕೀಯರಿಂದ ಕೂಡಿದವನಾಗಿ ಅಂಧತಮಸ್ಸನ್ನು ಹೊಂದಿದನು. ಇತರರಾದ ಶ್ರೀಹರಿಯಲ್ಲಿ ದ್ವೇಷಿಗಳಾದವರು ಕೂಡ ಹೀಗೆ ಅಂಧತಮಸ್ಸನ್ನು ಹೊಂದುತ್ತಾರೆ. ದ್ವೇಷಾತ್ ಸರ್ವ ಜಗದೇಕ ಗುರೋ ಸ್ವಕೀಯೈಃ ಪೂರ್ವಪ್ರಮಾಪಿತಜನೈಃ ಸಹಿತಃ ಸಮಸ್ತೈಃ ಧಾತ್ರ್ಯಾದಿಭಿಃ ಪ್ರತಿಯಯೌ ಕುಮತಿಸ್ತಮೋಂಧಂ ಅನ್ಯೇಪಿ ಚೈವಮುಪಯಾಂತಿ ಹರೌ ಅಭಕ್ತಾಃ. ಹರಾ ವಭಕ್ತಾಃ ಸಂಧಿ ವಿಚ್ಛೇದನೆ ಮಾಡಿದರೆ ಹರೌ ಅಭಕ್ತಾಃ. ದ್ವೇಷಾತ್ ಅಂತೇಳಿದರೆ ದ್ವೇಷದಿಂದ, ದ್ವೇಷ ಮಾಡಿದ್ದರಿಂದ ಸರ್ವ ಜಗದೇಕ ಗುರೋಃ ಸ್ವಕೀಯೈಃ ಅಂತೇಳಿದರೆ ಯಾರನ್ನು ಕಂಸ ದ್ವೇಷ ಮಾಡಿದ? ಸರ್ವ ಜಗದೇಕ ಗುರೋಹೋ ಅಂತೇಳಿದರೆ ಇಡೀ ಜಗತ್ತಿನ ಎಲ್ಲ ಗುರುಗಳಿಗೆ ಗುರುಗಳಾಗಿರುವಂಥ ಪರಮ ಗುರುಗಳಾಗಿರುವಂಥ ಭಗವಂತನನ್ನು, ಪರಮ ಗುರುಗಳಾಗಿರುವಂಥ ಭಗವಂತ ಸರ್ವ ಜಗದೇಕ ಗುರೋಹೋ ಅಂತೇಳಿದರೆ ಅನಂತ ಶಕ್ತಿ ಇರುವಂಥ ಭಗವಂತನನ್ನು, ಸರ್ವೋತ್ತಮನಾದ ಭಗವಂತನನ್ನು ದ್ವೇಷ ಮಾಡಿದ ಯಾರು? ಕಂಸ, ಕಾಲನೇಮಿ, ಕಂಸನಾಗಿ ಹುಟ್ಟಿದ್ದು, ಆದ್ದರಿಂದ ದ್ವೇಷ ಮಾಡಿದ. ಸ್ವಕೀಯೈಹಿ ಆದ್ದರಿಂದ ಆ ಕಂಸನನ್ನು ಎಲ್ಲಿಗೆ ಕಳಿಸ್ತಾರೆ? ತಮೋ ಅಂಧಂ ಅಂತ ಬಂದಿದೆ 3ನೇ ಲೈನ್ನಲ್ಲಿ. ಪ್ರತಿಯಯೌ ಕುಮತಿಃ ತಮೋ ಅಂಧಂ ಭಗವಂತನಿಂದ ಕಳಿಸಲ್ಪಟ್ಟಿದ್ದಾನೆ. ಯಾರು? ಪ್ರತಿಯಯೌ ಹೋಗು ಅಲ್ಲಿಗೆ. ಎಲ್ಲಿಗೆ? ಕುಮತಿಹಿ ಮಹಾದುರ್ಬುದ್ಧಿ ನೀನು, ನಿನ್ನನ್ನು ಎಲ್ಲಿ ಕಳಿಸ್ಬೇಕು? ತಮೋಂಧಂ ಅಂತೇಳಿದರೆ ಅಂಧತಮಸ್ಸು. ಅಂಧತಮ ಅಂದರೆ ಅಂಧತಮಸ್ಸಿಗೆ ಕಳಿಸಲ್ಪಟ್ಟನು ಭಗವಂತನಿಂದ. ಕಂಸನು ಕಾಲನೇಮಿ ಅವನನ್ನು ಕಳಿಸಿದ್ದಾನೆ ಎಲ್ಲಿಗೆ ಅಂತೇಳಿದರೆ ತಮಸ್ಸಿಗೆ. ದ್ವೇಷಾತ್ ಯಾಕೆ ಅಂತೇಳಿದರೆ ಭಗವಂತನ ದ್ವೇಷ ಮಾಡಿದ್ದು.
ಯಾವತ್ತು ದೇವಕಿಗೆ ಇನ್ನೂ ಗರ್ಭದಲ್ಲಿ ಕೂತ್ಕೊಳ್ಳಿಲ್ಲ ಅಷ್ಟಾಗುವಾಗಲೇ ಅಂತೇಳಿದರೆ ಯಾವಾಗ ಅಶರೀರವಾಣಿ ಆಯಿತು ಅಷ್ಟಮ ಗರ್ಭದಲ್ಲಿ ಹುಟ್ಟುತ್ತಾನೆ, ಯಾರು ಹುಟ್ಟಿದವ ನಿನ್ನನ್ನು ನಾಶ ಮಾಡ್ತಾನೆ ಅಂತ ಬಂತು, ಅಲ್ಲಿಂದನೇ ಶುರುವಾಯಿತು ಯಾರ್ದು ಕೃಷ್ಣ ದ್ವೇಷ. ಸೊ ಅಂಥ ಭಗವಂತನ ದ್ವೇಷ ಮಾಡ್ತಾ ಇರುವಂತಹ ಈ ಕಂಸನನ್ನು ಸರ್ವ ಜಗದೇಕ ಗುರೋಹೋ ದ್ವೇಷಾತ್ ಅಂದರೆ ಭಗವಂತನ ದ್ವೇಷ ಯಾರು ಮಾಡ್ತಾರೋ ಅಂಧ ತಮಸ್ಸಿಗೇ ಹೋಗ್ತಾರೆ ಅನ್ನುವಂಥದ್ದು ಪೂರ್ಣ ಸಂದೇಶ ಇದರಲ್ಲಿ. ಅಂಥೇಳಿದರೆ ಅಂಧ ತಮಸ್ಸಿಗೆ ಹೋದ, ಅಂಧ ತಮಸ್ಸಿಗೆ ದೂಡಲ್ಪಟ್ಟನು ಭಗವಂತನಿಂದ, ಹೋಗ ಅಲ್ಲಿಗೆ ಪರ್ಮನೆಂಟಾಗಿ ಇರು ಅಂತೇಳಿಬಿಟ್ಟು. ಆಗ ಹೋಗುವಾಗ ಒಬ್ಬನೇ ಹೋಗಲಿಲ್ಲ, ಎಷ್ಟು ಜನರ ಜೊತೆಗೆ ಅಂತೇಳಿದರೆ ಎಷ್ಟು ಸ್ವಕೀಯೈ ಅಂದರೆ ತನ್ನವರ ಜೊತೆಗೆ ಸೇರಿಕೊಂಡು. ಲೇಟೆಸ್ಟಾಗಿ ಯಾರಿದ್ದಾರೆ, ಚಾಣೂರ, ಅವನೊಟ್ಟಿಗೆ ಮುಷ್ಟಿಕ, ಇವರು ಲೇಟೆಸ್ಟ್ ಇರೋರು. ಅಲ್ಲಿ ಅವರು ಕುವಲಯ ಪೀಡ, ಆ ಮಾವಟಿಗ, ಇವರೆಲ್ಲ ಏನು ಲೇಟೆಸ್ಟಾಗಿ ಸೇರಿದವರು. ಆ ಮೊದಲು ಯಾರೆಲ್ಲ ಇದ್ದಾರೆ, ಪೂರ್ವ ಪ್ರಮಾಪಿತ ಜನೈಹಿ, ಪೂರ್ವ ಭಗವಂತನ ಅಂದರೆ ಭಗವಂತ ಇನ್ನೂ ಏನು ಅಂತೇಳಿದರೆ ಇಷ್ಟು ಸಣ್ಣ ಮಗು ಇರುವಾಗಲೇ ಊರ್ವಶಿಯ ರೂಪದಲ್ಲಿ ಬಂದವಳು ಪೂತನ ಅಂತೇಳಿದರೆ ಆ ಕಂಸನ ಧಾತ್ರಿ ಅಂತವಳು. ಧಾತ್ರಿ ಅಂತೇಳಿದರೆ ದಾದಿ ಅಂತ. ಸೊ ದಾತ್ರಾದಿಬಿಹಿ ಅಂತೇಳಿದರೆ ಮೊದಲು ಕಳಿಸಿದ್ದು ಕಂಸ ಯಾರನ್ನು ಅಂತೇಳಿದರೆ ಮೊಲೆ ಉಣಿಸಿ ಅವನನ್ನು ವಿಷ ಉಣಿಸಿ ಕೊಲ್ಲಬೇಕಂತ ಹೇಳ್ಕೊಂಡು ಆ ದಾದಿಯನ್ನು ಕಳಿಸಿದ್ದು, ತನ್ನ ದಾತ್ರಿ, ಅವಳ ಹೆಸರೇ ಪೂತನ. ಅವಳು ಹೋಗಿದ್ದು ಊರ್ವಶಿಯ ರೂಪದಲ್ಲಿ. ಸೊ ದಾತ್ರಾದಿಬಿಹಿ ಪೂತನೆಯೇ ಮೊದಲಾದ ಪೂರ್ವ ಪ್ರಮಾಪಿತ ಜನೈಹಿ, ಮೊದಲೆಲ್ಲ ಎಷ್ಟು ಜನ ಅಂತೇಳಿದರೆ ಯಾರು, ಶಕಟಾಸುರ, ವತ್ಸಾಸುರ, ಬಕಾಸುರ, ಆಮೇಲೆ ತೃಣಾವರ್ತ, ಆಮೇಲೆ ಎಷ್ಟು ಜನ ಅಸುರರು. ಸೊ ಎಲ್ಲ ಅಸುರರು ಸತ್ತೋದರು. ಸೊ ಪೂರ್ವ ಪ್ರಮಾಪಿತ ಜನೈಹಿ, ಕೃಷ್ಣನಿಂದ ಮೊದಲು ಹತರಾಗಿರುವಂಥ, ಪ್ರಮಾಪಿತ ಅಂದರೆ ವಿನಾಶಿತ ಅಂದರೆ ಕೃಷ್ಣನಿಂದ ಸಂಹಾರ ಆಗಿರುವಂಥ ಜನೈಹಿ, ಅವರನ್ನೆಲ್ಲ ಕೂಡಿಕೊಂಡು ಸಹಿತ ಸಮಸ್ತೈಹಿ ಎಲ್ಲ ಗುಂಪು ಅಂತೇಳಿದರೆ ನೀನು ರಿಂಗ್ ಲೀಡರ್, ಎಷ್ಟು ಜನ ಇದ್ದಾರೆ ನಿನ್ನ ರಾಕ್ಷಸರು, ಅವರೆಲ್ಲ ನಿನ್ನ ಹಿಂದೆ ಎಲ್ಲರೂ ಅಂತೇಳಿದರೆ ನಿನ್ನ ಇಡೀ ಹಿಂಡನ್ನು ಕಟ್ಟಿಕೊಂಡು ನೀನು ಹೋಗು. ಎಲ್ಲಿಗೆ ಹೋಗು ಅಂತೇಳಿದರೆ ಸೀದಾ ಅಂಧ ತಮಸ್ಸಿಗೆ ಹೋಗುವಂಥ ದಾತ್ರಾದಿಭಿಹಿ ಪ್ರತಿಯಯವು ಹೋದರು ಕುಮತಿ ದುರ್ಬುದ್ಧಿ ತಮೋಂಧಂ ಅಂಧ ತಮಸ್ಸಿಗೆ. ಮಧ್ವಾಚಾರ್ಯರು ಸ್ಪೆಸಿಫಿಕಲಿ ಸೇರಿಸಿದ್ದಾರೆ, ಅನ್ಯೇಪಿ ಚೈವಂ ಉಪಯಾಂತಿ ಹರೌ ಅಭಕ್ತಾಃ. ಭಗವಂತನ ದ್ವೇಷಿಗಳು ತಿಳಿದು ದ್ವೇಷ ಮಾಡುವವರಿದ್ದಾರೆ. ತಿಳಿದು ದೇಶ ಮಾಡುವವರು ಅವರಂತೂ ಕಾಲನೇಮಿಯ ಜಾತಿಗಳು, ಕಂಸನ ಜಾತಿಯವರು, ಜರಾಸಂಧನ ಜಾತಿಯವರು, ಅವರಿಗೆ ಅಂಧ ತಮಸ್ಸೆ, ಅವರ ಎಲ್ಲ ಅನುಚರರು ಅವೆಲ್ಲ ಅಂಧ ತಮಸ್ಸೆ. ತಿಳಿಯದೇ ಕೆಲವರು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ, ನಾನೇ ದೇವರು ಅಂತ ಹೇಳ್ಕೊಂಡು ಈ ರೀತಿ ಅಂತೇಳಿದರೆ ಅವರು ಹೇಳಿದ್ದಾರೆ, ಅವ್ರು ಹೇಳಿದ್ದನ್ನೇ ನಾವು ಮಾಡೋದು ಅಂತ. ಸೊ ಅಂತೇಳಿ ತಿಳಿಯದೆ ತಪ್ಪು ಮಾಡುವವರಿದ್ದಾರೆ. ಅದನ್ನು ಸ್ಪಷ್ಟತೆ ಕೊಟ್ಟಾಗಲೂ ಸಹ ಇಲ್ಲ, ನಾವು ನಮ್ಮದನ್ನೇ ಹಿಡ್ಕೊಳ್ತೇವೆ ಅಂತ ಯಾರೆಲ್ಲ ಹಿಡ್ಕೊಳ್ತಾರೋ ಅವರ ಬಗ್ಗೆ ಮಾತ್ರ ಬಹಳ ಬೇಜಾರಾಗ್ತದೆ. ಸೊ ಅಂತಹ ಹರವು ಅಭಕ್ತಾಹ, ಭಗವಂತನಲ್ಲಿ ಭಕ್ತಿ ಇಲ್ಲದವರು, ಭಗವಂತನನ್ನು ನಿರ್ಗುಣ, ಭಗವಂತನಿಗೆ ಗುಣ ಇಲ್ಲ ಅಂತ. ಅರೆ ಯಾಕ್ರಿ ಅವರು ಭಗವಂತನಿಗೆ ಗುಣ ಇಲ್ಲ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರಲ್ವಾ ಏನಂತ ಹೇಳಿದ್ರೆ ನಾನೇ ದೇವರು ಅಂತ. ಸೊ ನಾನು ಜೀವನು ನಾನೇ, ದೇವರು ನಾನೇ. ಈಗ ದೇವರಿಗೆ ಪೂರ್ತಿ ಗುಣ ಇದೆ ಅಂತ ಹೇಳಿದರೆ, ಹಾಗಾದರೆ ಈ ಚರ್ಯ ನೋಡಿದರೆ ನಿಮ್ಮದು ಈ ದೋಷನೇ ಕಾಣ್ತದೆ, ನಿಮ್ಮ ಹತ್ರ ಗುಣವೇ ಇಲ್ಲ ಅಂತ ಹೇಳಿದ್ರೆ, ಓ ಜೀವ ಅಲ್ವಾ, ಜೀವ ಅಂತ ಹೇಳಿದ್ರೆ ಹೌದು ದೋಷವೇ ಜಾಸ್ತಿ, ಗುಣವೇ ಇಲ್ಲ. ಅದಕ್ಕೋಸ್ಕರ ನಾನೇ ದೇವರು ಅಂತ ಹೇಳುವಾಗ ದೇವರನ್ನು ತಂದು ಮನುಷ್ಯನಿಗೆ ಈಕ್ವಲೆಂಟ್ ಮಾಡಬೇಕಲ್ಲ. ಈಕ್ವಲೆಂಟ್ ಮಾಡುವಾಗ ಹೇಗೆ ಮಾಡೋದು? ದೇವರು ಮತ್ತು ನಾನು ಒಂದೇ ಅಂತ ಹೇಳಿದರೆ, ಸೊ ನನಗೆ ಗುಣ ಇಲ್ಲ, ದೇವರಿಗೂ ಗುಣ ಇಲ್ಲ, ನನಗೆ ದೋಷ ಇದೆ, ದೇವರಿಗೂ ದೋಷ ಇದೆ. ಅಯ್ಯೋ ದೇವರೇ ಭಗವಂತ. ಸೊ ಅದಕ್ಕೆ ಹೇಳ್ತಾರೆ ಮಧ್ವರು, ಹರವು ಅಭಕ್ತಾಹ, ಭಗವಂತನ ಭಕ್ತಿ ಇಲ್ಲದವರು, ಭಗವಂತನನ್ನು ಈ ರೀತಿ ತಿಳಿಯದೆ ಯಾರು ದ್ವೇಷ ಮಾಡ್ತಾರೋ, ಅನ್ಯೇಪಿ ಇವರೆಲ್ಲರೂ ಕೂಡ ಚೈವಂ ಉಪಯಾಂತಿ, ಅದನ್ನೇ ಈಗ ಕಾಲನೇಮಿಯನ್ನು ಎಲ್ಲಿ ಕಳಿಸಿದ್ದಾರೋ ಅಲ್ಲಿಗೆ ಹೋಗ್ತಾರಲ್ಲ ಅಂತ ಹೇಳ್ಕೊಂಡು ಬೇಜಾರಾಗ್ತದೆ ಅಂತದ ಈ ಲೈನ್ ಓದುವಾಗ ಅಂತ ಹೇಳ್ಕೊಂಡು 132ನೇ ಶ್ಲೋಕ.
ದ್ವೇಷಾತ್ ಸ ಸರ್ವ ಜಗದೇಕ ಗುರೋಹ ಸ್ವಕೀಯೈ. ಸರ್ವ ಜಗತ್ತಿನ ಮುಖ್ಯ ಗುರುವಾದ ಶ್ರೀಹರಿ ಭಗವಂತನ ಮೇಲಿನ ದ್ವೇಷದಿಂದಾಗಿ ದುರ್ಬುದ್ಧಿಯವನಾದ ಕಂಸನು ಆ ಮೊದಲೇ ತಾನು ಯಾರನ್ನೆಲ್ಲ ಕಳಿಸಿದ್ದಾನೋ ಅವರನ್ನೆಲ್ಲ ಭಗವಂತ ಸಂಹಾರ ಮಾಡಿದ್ದಾನೆ. ಅವರನ್ನೆಲ್ಲರನ್ನು ಪೂತನ ಸೇರಿ ಎಲ್ಲರನ್ನು ಸೇರಿಸಿಕೊಂಡು ಸಮಸ್ತ ತನ್ನ ರಾಕ್ಷಸ ಜನರನ್ನು ಸೇರಿಸಿಕೊಂಡು ಅಂಧ ತಮಸ್ಸಿಗೆ ತೆರಳಿದ. ಇದರಂತೆ ಹರಿದ್ವೇಷಿಗಳಾದ ಇತರರೆಲ್ಲರೂ ತಮಸ್ಸನ್ನೇ ಹೊಂದುತ್ತಾರೆ. ಕಂಸಾದಿಗಳಿಗೆ ಮಾತ್ರ ಅಲ್ಲದೆ ಹರಿದ್ವೇಷಿಗಳಾದ ಸಮಸ್ತರಿಗೂ ತಮಸ್ಸು ಖಚಿತ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.